ಗಾಯ್ಸ್ ವೆಲ್ಕಮ್ ಟು ಪೈಥಾನ್ ಸೀರೀಸ್ ಇನ್ ಕನ್ನಡ. ಇವತ್ತು ನಾವು ರಿಲೇಷನಲ್ ಆಪರೇಟರ್ ಅಂದ್ರೇನು ನೋಡೋಣ ಬನ್ನಿ. ಇದನ್ನ ಕಂಪ್ಯಾರಿಸನ್ ಆಪರೇಟರ್ ಅಂತ ಕೂಡ ಕರೀತಾರೆ. ಸೊ ಜನರಲಿ ಕಂಪ್ಯಾರಿಸನ್ ಅಂದ್ರೆ ಏನು, ಒಂದು ಇನ್ನೊಂದಕ್ಕಿಂತ ಜಾಸ್ತಿನ ಅಥವಾ ಕಮ್ಮಿನ ಅಥವಾ ಈಕ್ವಲ್ ನಾಟ್ ಈಕ್ವಲ್ ಅಂತ ಚೆಕ್ ಮಾಡೋದೇ ತಾನೇ ಕಂಪ್ಯಾರಿಸನ್. ಸೊ ಆ ತರ ಫೆಸಿಲಿಟಿಯನ್ನ ಕೋಡಿಂಗ್ ಅಲ್ಲಿ ಕೊಡೋದಕ್ಕೆ ಬಂದಿರೋದೇ ಈ ರಿಲೇಷನಲ್ ಆಪರೇಟರ್. ಇದರಲ್ಲಿ ಟೋಟಲಿ 6 ಟೈಪ್ಸ್ ಇದೆ. ಅವುಗಳಲ್ಲಿ ಫಸ್ಟ್ ಒನ್ ಈಸ್ ಗ್ರೇಟರ್ ದ್ಯಾನ್, ಸೆಕೆಂಡ್ ಲೆಸ್ಸರ್ ದ್ಯಾನ್, ಇನ್ನೊಂದು ಗ್ರೇಟರ್ ದನ್ ಈಕ್ವಲ್ ಟು ಆರ್ ಲೆಸ್ ದನ್ ಈಕ್ವಲ್ ಟು, ಫಿಫ್ತ್ ಒನ್ ಈಕ್ವಲ್ ಟು, ಲಾಸ್ಟ್ ಬರೋದೆ ನಾಟ್ ಈಕ್ವಲ್ ಟು. ಅಂಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ರಿಲೇಷನಲ್ ಆಪರೇಟರ್ ಏನಿದೆ ಇವುಗಳು ನಮ್ಮ ಔಟ್ಪುಟ್ ಅನ್ನ ಟ್ರೂ ಅಥವಾ ಫಾಲ್ಸ್ ಅಲ್ಲಿ ಹೇಳುತ್ತೆ. ಸೊ ನಮಗೇನೋ ಬಾಯ್ ಇದೆ, ನಾವು ಹೇಳ್ತೀವಿ ಇದು ದೊಡ್ಡದು ಇದು ಚಿಕ್ಕದು, ಇದು ಈಕ್ವಲ್ ಅಲ್ಲ ಇದು ಈಕ್ವಲ್ ಅಂತ. ಬಟ್ ಕಂಪ್ಯೂಟರ್ ಗೊತ್ತಿರೋದು 0 and 1 ಮಾತ್ರ. ಸೊ 0 ಅಂದ್ರೆ ಫಾಲ್ಸ್ ಅಂತ ಅರ್ಥ, 1 ಅಂದ್ರೆ ಟ್ರೂ ಅಂತ ಅರ್ಥ. ಸೊ ನಿಮಗೆ ಟ್ರೂ ಅಂಡ್ ಫಾಲ್ಸ್ ಅಲ್ಲಿ ಆನ್ಸರ್ ಬರೋದು. ಸೊ ನೀವು ಈ 6 ಟೈಪ್ ಅಲ್ಲಿ ಯಾವುದನ್ನೇ ಯೂಸ್ ಮಾಡಿ ಔಟ್ಪುಟ್ ನಿಮಗೆ ಟ್ರೂ ಅಂಡ್ ಫಾಲ್ಸ್ ಅಲ್ಲಿ ಬರೋದು. ಸೊ ಇವುಗಳು ಯಾವ ತರ ಕೆಲಸ ಮಾಡುತ್ತಂತ ಪ್ರಾಕ್ಟಿಕಲ್ ನೋಡೋಣ ಬನ್ನಿ. ಸೊ ನಾನು ಇವಾಗ 2 ವೇರಿಯೇಬಲ್ ತಗೊಂಡಿದ್ದೀನಿ, ಎ ಅಂಡ್ ಬಿ ಅಂತ. ಎ ಅಲ್ಲಿ 5 ಸ್ಟೋರ್ ಮಾಡಿದ್ದೀನಿ, ಬಿ ಅಲ್ಲಿ 10 ಸ್ಟೋರ್ ಮಾಡಿದ್ದೀನಿ. ಅಂಡ್ ಇವಾಗ ರಿಸಲ್ಟ್ ಅಂತ ಪ್ರಿಂಟ್ ಅಲ್ಲಿ ಬರ್ದಿದ್ದೀನಿ. ಈಗ ಒಂದೊಂದೇ ಆಪರೇಟರ್ನ ಚೆಕ್ ಮಾಡ್ತಾ ಬರೋಣ. ಫಸ್ಟ್ ಒನ್ ಲೆಸ್ ದನ್ ಈಕ್ವಲ್ ಟು. ನಾನು ಇವಾಗ ಕಾಮಾ ಬರೆದು ಮೊದಲಿಗೆ ಎ ಲೆಸ್ ದನ್ ಬಿ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಎ ಅಲ್ಲಿ 5 ಇದೆ, ಬಿ ಅಲ್ಲಿ 10 ಇದೆ. ಸೊ ಎ ಲೆಸ್ಸರ್ ದನ್ ಬಿ, ಎಸ್ 5 10ಕ್ಕಿಂತ ಚಿಕ್ಕದಲ್ವಾ. ಸೊ ಆನ್ಸರ್ ವಿಲ್ ಬಿ ಟ್ರೂ. ಸೊ ರನ್ ಮಾಡಿದ್ರೆ ಟ್ರೂ ಅಂತ ಬರಬೇಕು. ಲೆಟ್ ಅಸ್ ರನ್. ಸಿ ಗೈಸ್ ಔಟ್ಪುಟ್ ಅಲ್ಲಿ ಟ್ರೂ ಅಂತ ಬರ್ತಾ ಇದೆ. ಇದು ಲೆಸ್ಸರ್ ದನ್ ಗೆ. ನೆಕ್ಸ್ಟ್ ಗ್ರೇಟರ್ ದನ್ ಚೆಕ್ ಮಾಡ್ಬೇಕಂದ್ರೆ ಜಸ್ಟ್ ಈ ಸಿಂಬಲ್ ಅನ್ನ ರಿವರ್ಸ್ ಮಾಡ್ತೀನಿ. ಈಗ ಎ ಗ್ರೇಟರ್ ದನ್ ಬಿ ಅಂತ ಕೇಳಿದ್ರೆ ಆನ್ಸರ್ ನಿಮ್ಗೆ ಏನ್ ಬರಬೇಕು, ಆನ್ಸರ್ ಫಾಲ್ಸ್ ಬರಬೇಕು. ಯಾಕಂದ್ರೆ 5 10ಕ್ಕಿಂತ ಚಿಕ್ಕದು. ಲೆಟ್ ಅಸ್ ರನ್. ಸಿ ಗೈಸ್ ಔಟ್ಪುಟ್ ಅಲ್ಲಿ ಫಾಲ್ಸ್ ಬರ್ತಾ ಇದೆ. ಇದು ಗ್ರೇಟರ್ ದನ್ ಮತ್ತೆ ಲೆಸ್ಸರ್ ದನ್. ಈಗ ನಾನು ಗ್ರೇಟರ್ ದನ್ ಈಕ್ವಲ್ ಟು ಚೆಕ್ ಮಾಡ್ಬೇಕಂದ್ರೆ ಈ ಗ್ರೇಟರ್ ದನ್ ಮುಂದೆ ಈಕ್ವಲ್ ಟು ಅಂತ ಬರ್ತೀನಿ. ಇದೇನ್ ಮಾಡುತ್ತೆ, ಇದು ನಿಮಗೆ ಗ್ರೇಟರ್ ಚೆಕ್ ಮಾಡುತ್ತೆ ಆಸ್ ವೆಲ್ ಆಸ್ ಈಕ್ವಲ್ ಚೆಕ್ ಮಾಡುತ್ತೆ. ಎರಡರಲ್ಲಿ ಒಂದು ಟ್ರೂ ಆದ್ರೂ ಆನ್ಸರ್ ನ ಟ್ರೂ ಮಾಡುತ್ತೆ. ಈಗ ನಾನು ಇದನ್ನ 15 ಮಾಡ್ತೀನಿ. ಸೊ ಇವಾಗ ನನಗೆ ಗ್ರೇಟರ್ ಕಂಡೀಷನ್ ಟ್ರೂ ಆಗುತ್ತೆ, ರೈಟ್? ಯಾಕಂದ್ರೆ 15 10ಕ್ಕಿಂತ ದೊಡ್ಡದು. ಇಫ್ ಐ ರನ್ ನೋಡಿ ನನಗೆ ಟ್ರೂ ಬರ್ತಾ ಇದೆ. ನೆಕ್ಸ್ಟ್ ಇವಾಗ 15 ರಿಮೂವ್ ಮಾಡಿ 10 ಕೊಟ್ಟೆ. ಈಗ ಎ ಬಿ ಗಿಂತ ದೊಡ್ಡದಲ್ಲ ಬಟ್ ಈಕ್ವಲ್ ಇದೆ. ಸೊ ದಟ್ ಈಕ್ವಲ್ ಕಂಡೀಷನ್ ಇದೆಯಾ, ಅವಾಗಲೂ ಕೂಡ ಇದನ್ನ ಟ್ರೂ ಅಂತಾನೆ ಕೊಡುತ್ತೆ. ಸಿ ಗೈಸ್ ಔಟ್ಪುಟ್ ಅಲ್ಲಿ ಟ್ರೂ ಬರ್ತಾ ಇದೆ. ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು. ಸೊ ಇದೇನ್ ಮಾಡುತ್ತೆ, ಇದು ಈಕ್ವಲ್ ಇದೆ ಚೆಕ್ ಮಾಡುತ್ತೆ ಅಥವಾ ಅದಕ್ಕಿಂತ ಕಮ್ಮಿ ಇದೆ ಅಂತ ಚೆಕ್ ಮಾಡುತ್ತೆ. ಇವಾಗ ಎ ಅಂಡ್ ಬಿ ಅಲ್ಲಿ 10 10 ಈಕ್ವಲ್ ಇದೆ ಅಲ್ವಾ. ಇಫ್ ಐ ರನ್ ಒನ್ ಮೋರ್ ಟೈಮ್ ನೋಡಿ ನಂಗೆ ಈಕ್ವಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ. ಈಗ ನಾನು ಎ ವ್ಯಾಲ್ಯೂನ ಕಮ್ಮಿ ಮಾಡ್ತೀನಿ, ಅಂದ್ರೆ 10 ಇದನ್ನ 1 ಮಾಡ್ತೀನಿ. ಅಂಡ್ ಇಫ್ ಐ ರನ್ ಒನ್ ಮೋರ್ ಟೈಮ್ ನೋಡಿ ಇವಾಗಲೂ ಟ್ರೂ ಬರ್ತಾ ಇದೆ. ಬಟ್ ನಾನು ಇವಾಗ 1 ಜಾಗದಲ್ಲಿ 11 ಮಾಡಿದ್ರೆ ಈಗ ಎ ಬಿ ಗಿಂತ ಲೆಸ್ಸರ್ ಅಲ್ಲ ಈಕ್ವಲ್ ಅಲ್ಲ, ಗ್ರೇಟರ್ ಇದೆ. ಸೊ ಇವಾಗ ಕಂಡೀಷನ್ ಫೇಲ್ ಆಗುತ್ತೆ. ಅಂಡ್ ಇಫ್ ಐ ರನ್ ನೋಡಿ ಔಟ್ಪುಟ್ ಅಲ್ಲಿ ಫಾಲ್ಸ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಯಾವುದು, ನೆಕ್ಸ್ಟ್ 2 ವ್ಯಾಲ್ಯೂಗಳು ಈಕ್ವಲ್ ಇದೆಯಾ ಚೆಕ್ ಮಾಡಬೇಕು. ಸೊ ಈಕ್ವಾಲಿಟಿ ಚೆಕ್ ಮಾಡೋದಕ್ಕೆ ನಾನು ಡಬಲ್ ಈಕ್ವಲ್ ಅಂತ ಬರೆದ್ರೆ ಸಾಕು. ಅಂಡ್ ಇಫ್ ಐ ರನ್ ಔಟ್ಪುಟ್ ಅಲ್ಲಿ ಇವಾಗ ಆಕ್ಚುಲಿ ಫಾಲ್ಸ್ ಬರುತ್ತೆ. ಯಾಕೆ, ಎ ಅಲ್ಲಿ 11 ಇದೆ, ಬಿ ಅಲ್ಲಿ 10 ಇದೆ. ಸೊ ಇವಾಗ ನಾನು ಎರಡನ್ನು ಈಕ್ವಲ್ ಮಾಡಿದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ. ಸಿ ಗೈಸ್ ಔಟ್ಪುಟ್ ಅಲ್ಲಿ ಟ್ರೂ ಬರ್ತಾ ಇದೆ. ಸೊ ಒನ್ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಡಬಲ್ ಈಕ್ವಲ್ ಬರಬೇಕಾಗತ್ತೆ. ಸಿಂಗಲ್ ಈಕ್ವಲ್ ಬರೋದು ಏನಾದರೂ ಚೆಕ್ ಮಾಡೋಕೆ ಹೋದ್ರೆ ನಿಮಗೆ ಔಟ್ಪುಟ್ ಅಲ್ಲಿ ಎರರ್ ಬರುತ್ತೆ. ಯು ಕ್ಯಾನ್ ಸಿ. ಸೊ ಬಿ ಕೇರ್ಫುಲ್, ನೀವು ಈಕ್ವಾಲಿಟಿ ಚೆಕ್ ಮಾಡುವಾಗ ಡಬಲ್ ಈಕ್ವಲ್ಸ್ ಟು ಹಾಕಬೇಕಾಗತ್ತೆ. ಓಕೆ. ನೆಕ್ಸ್ಟ್ ಇದರ ಅಪೋಸಿಟ್ ಯಾವುದು, ನಾಟ್ ಈಕ್ವಲ್ ಟು ಚೆಕ್ ಮಾಡಬೇಕು. ನಾಟ್ ಈಕ್ವಲ್ ಟು ಚೆಕ್ ಮಾಡೋದಕ್ಕೆ ನಾನು ಇದಕ್ಕೆ ಈ ಸಿಂಬಲ್ ಅನ್ನ ಯೂಸ್ ಮಾಡ್ತೀನಿ. ಈ ತರ ನೀವು ಯೂಸ್ ಮಾಡಿದ್ರೆ ನಿಮಗೆ ನಾಟ್ ಈಕ್ವಲ್ ಟು ಚೆಕ್ ಆಗುತ್ತೆ. ಈಗ ಆಕ್ಚುಲಿ ಬೋತ್ ಆರ್ ಈಕ್ವಲ್. ಅಂಡ್ ಇಫ್ ಐ ಚೆಕ್ ನೋಡಿ ಆನ್ಸರ್ ಫಾಲ್ಸ್ ಬರ್ತಾ ಇದೆ. ಯಾಕಂದ್ರೆ 2 ಈಕ್ವಲ್ ಇದೆ, ನಾಟ್ ಈಕ್ವಲ್ ಇಲ್ಲ. ನಾನು ಇವಾಗ ನಾಟ್ ಈಕ್ವಲ್ ವ್ಯಾಲ್ಯೂನ ಕೊಡ್ತೀನಿ, ಇದನ್ನ 11 ಮಾಡ್ತೀನಿ. ಅಂಡ್ ಇಫ್ ಐ ರನ್ ಒನ್ ಮೋರ್ ಟೈಮ್ ಸಿ ಗೈಸ್ ಟ್ರೂ ಬಂದಿದೆ. ಈಗ 6 ಟೈಪ್ ಅನ್ನ ಯೂಸ್ ಮಾಡಿದಾಗ ಅಬ್ಸರ್ವ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ ನನಗೆ ಆನ್ಸರ್ ಟ್ರೂ ಅಂಡ್ ಫಾಲ್ಸ್ ಅಲ್ಲೇ ಬಂದಿದೆ. ಓಕೆ, ರಿಮೆಂಬರ್ ದಿಸ್. ಸೊ ಈ 6 ಟೈಪ್ ಅಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಈ 5th ಒನ್ ಈಕ್ವಲ್ ಟು ಇದೆ ಗೊತ್ತಾ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ತುಂಬಾ ಸತಿ ಇಂಟರ್ವ್ಯೂ ಕೇಳಿದರೆ. ಏನಂತ ಕೇಳಿದರೆ, ಡಿಫರೆನ್ಸ್ ಬಿಟ್ವೀನ್ ಈಕ್ವಲ್ಸ್ ಟು ಅಂಡ್ ಡಬಲ್ ಈಕ್ವಲ್ಸ್ ಟು, ಇವೆರಡಕ್ಕೂ ಇರುವಂತ ಡಿಫರೆನ್ಸ್ ಏನಂತ ಕೇಳಿದರೆ. ಸೊ ಈ ಈಕ್ವಲ್ಸ್ ಟು ಮತ್ತೆ ಡಬಲ್ ಈಕ್ವಲ್ಸ್ ಟು ಗೆ ಡಿಫರೆನ್ಸ್ ಏನಂತ ಗೊತ್ತಾಗಬೇಕಾ, ನೆಕ್ಸ್ಟ್ ವಿಡಿಯೋಲಿ ಈ ಡಿಫರೆನ್ಸ್ ಅನ್ನ ಹೇಳ್ತೀನಿ. ದಿಸ್ ಈಸ್ ಆಲ್ ಅಬೌಟ್ ಕಂಪ್ಯಾರಿಸನ್ ಆರ್ ರಿಲೇಷನಲ್ ಆಪರೇಟರ್ ಇನ್ ಪೈಥಾನ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅರ್ಥ ಆಗ್ತಿದ್ಯಾ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕನ್ನಡದಲ್ಲೇ ಪೈಥಾನ್ ಕಲಿಬೇಕು ಅಂದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.